ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೊಟ್ಟೂರು ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಮನೆಯ ಹಕ್ಕುಪತ್ರ ನೀಡುವವರಿಗೆ ಉಪವಾಸ ಧರಣಿ ಸತ್ಯಾಗ್ರಹ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಈಗಿನ ಬಾಲಾಜಿ ಕನ್ವೆನ್ಷನಲ್ ಹಾಲ್ ಮುಂಭಾಗದ ಸ್ಥಳದಲ್ಲಿ ಸುಮಾರು 25ರಿಂದ 30 ದಲಿತ ಮತ್ತು ದೇವದಾಸಿ ಕುಟುಂಬಗಳು 35ರಿಂದ 40 ವರ್ಷಗಳ ಕಾಲ ನಿರಂತರ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ನಡೆಸಲಾಗುತ್ತಿದೆ. ಇವರ ಹೆಸರಿಗೆ ಇಲ್ಲಿವರೆಗೂ ಯಾವುದೇ ಮನೆಯ ಫಾರಂ 3 ಇಲ್ಲ, ಹಕ್ಕು ಇಲ್ಲದೆ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿ ಬೇರೆ ದೇಶದ ನಿರ್ಗತಿಕರಂತೆ ಬದುಕುತ್ತಿದ್ದಾರೆ. ಇವರ ಹೆಸರಿಗೆ ಮನೆಯ ಹಕ್ಕುಪತ್ರ ನೀಡುವವರೆಗೂ ನಾವುಗಳ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಡಿಯರ್ ಮಲ್ಲಿಕಾರ್ಜುನ್ ರವರು ಹೇಳಿದ್ದಾರೆ. ಹಲವು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ಈ ವಿಷಯ ತರಲಾಗಿದೆ ಮತ್ತು ಅಧಿಕಾರಿಗಳೇ ಮನವಿ ಸಹ ಸಲ್ಲಿಸಲಾಗಿದೆ. ಯಾವುದೇ ಪ್ರಯೋಜನ ಇಲ್ಲದೆ ಬರೀ ಹುಸಿ ಭರವಸೆ ನೀಡಲು ಮಾತ್ರ ಸೀಮಿತವಾಗಿದೆ. ಬೇರೆ ದೇಶದ ವಾಸಿಗಳಂತೆ ಕಾಣುವ ಇಲ್ಲಿನ ಅಧಿಕಾರಿಗಳು ಸಂಪೂರ್ಣ ಆಡಳಿತಾತ್ಮಕವಾಗಿ ವಿಫಲರಾಗಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಂಗಾಗಿ ಬರಲಿ, ಜಿಲ್ಲಾಧಿಕಾರಿಗಳು ಬರಲಿ, ಇಲ್ಲಿ ಅವ್ರನ್ನ 2 ತಾಸು ಇಲ್ಲಿ ಕೂಡಿಸ್ತೀವಿ. ಜಿಲ್ಲಾಧಿಕಾರಿಗಳನ್ನ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯ ಏನಲ್ಲ ಇದು. ಅವರ ಸರ್ಕಾರದ ಒಂದು ಅಂಗ, ಅವರ ಸರ್ಕಾರ ಅವ್ರ ಕೈಗೂ ಅವರು ಒಬ್ಬ ಡೆಪ್ಟಿ ಕಮಿಷನರ್ಗೆ ಏನೆಲ್ಲ ಅವಕಾಶ ಐತಿ ಇದನ್ನೊಂದು ಮಾಡಿಕೊಡ್ಲಿಕ್ಕೆ ಅವಕಾಶ ಐತಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬರಲಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ಉಪವಾಸ ಧರಣಿ ನಡೀತಾ ಇರ್ತೈತಿ. ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ನಮಗೆ ಕೊಳಚೆ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಿದ್ದ ದಿನವೇ ನಾನು ನಂಬರ್ ಕೊಡ್ತೇನೆ. ಈಗ ನನಗೆ ಮಾಹಿತಿ ಗೊತ್ತಿಲ್ಲದಂತ ಕೇಳಿದ್ರೆ ನಾನೇನು ಪ್ರಸ್ತಾವನೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಮೇಲೆ ಮತ್ತೆ ರಿಮೈಂಡರ್ ಹಾಕ್ತೀನಿ. ಆಮೇಲೆ ಅವ್ರ ಮೇಲೆ ಕಳಿಸ್ಕೋಗಿದೆ, ಇಲ್ಲ ನನಗೇನೋ ತಡ ಆಗುತ್ತೆ. ಈ ಬಗ್ಗೆ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ನಾನು ಇವತ್ತು ಇಲ್ಲ ನಾಳೆ ಬೆಂಗಳೂರಿಗೆ ಹೋಗಿ ಅದಕ್ಕೆ ಏನಾಗಿದೆ ಅಂತ ನೋಡ್ಕೊಂಡು ಸಮಸ್ಯೆ ಬಗ್ಗೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ನ್ಯೂಸ್ ರಿಪೋರ್ಟರ್ ಬಿ ಜಗದೀಶ್, ಕೊಟ್ಟೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.